ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ನೂತನ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಪುರಾಣಾಮೃತದ ಈ ವಾರಾಂತ್ಯದಲ್ಲಿ ನಾವಿಂದು ಯುವರಾಜ ಅಂಗದನೆಂಬ ತರುಣ ವಾನರ ವೀರನ ಜೀವನಗಾಥೆಯನ್ನು ಪುರಾಣಾಮೃತ ಸರಣಿಯಲ್ಲಿ ಅವಲೋಕಿಸೋಣ. ಅಂಗದನ ಪೌರಾಣಿಕ ಪಾತ್ರ ಸಮಕಾಲೀನ ಜೀವನ ಸೂತ್ರದೊಂದಿಗೆ ಹೇಗೆ ಹೊಂದಾಣಿಕೆಯಾಗುತ್ತದೆ ಎಂಬುದರ ಬಗ್ಗೆ ಅವಲೋಕಿಸೋಣ. ಘನ ಪರಾಕ್ರಮಿ ವಾನರೇಂದ್ರ ವಾಲಿಯ ಏಕಮಾತ್ರ ಪುತ್ರನೇ ಈ ಅಂಗದ. ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ಅಂಗದನು ಬಾಲ್ಯದಲ್ಲೇ ಬಲು ಚೂಟಿ ಹಾಗೂ ಚುರುಕು. ಇನ್ನು ಇವನು ಮಗುವಾಗಿದ್ದಾಗ ಉಪಯೋಗಿಸಿದ ಆಟಿಕೆಯ ಬಗ್ಗೆ ಕೇಳಿದರೆ ನೀವು ಹೌಹಾರುತ್ತೀರಿ. ಎಂಥ ಆಟದ ಸಾಮಾನನ್ನು ವಾಲಿಯು ತನ್ನ ಪುತ್ರನಿಗೆ ಒಮ್ಮೆ ನೀಡಿದ್ದನೆಂದರೆ ಆ ಬೃಹದಾಕೃತಿಯ ಆಟಿಕೆಗಿತ್ತು 10 ತಲೆಗಳು, 20 ಕರಗಳು. ಹೌದು, ಕಾಲು ಕೆರೆದು ತನ್ನೊಡನೆ ಜಗಳಕ್ಕೆ ಬಂದ ಗರ್ವಿಷ್ಠ ರಾವಣೇಶ್ವರನನ್ನು ಲೀಲಾಜಾಲವಾಗಿ ಸೋಲಿಸಿ ತನ್ನ ಬಲಿಷ್ಠ ಬಾಲದಿಂದ ಬಂಧಿಸಿ ನೇರವಾಗಿ ಅರಮನೆಗೊಯ್ದು ತನ್ನ ತೊಟ್ಟಿಲಗೂಸು ಅಂಗದನ ಇದರಲ್ಲಿ ಆಡಿಸಿದನಂತೆ ಈ ವಾಲಿ. ತೊಗಲಗೊಂಬೆಯಾಟದಂತೆ ಆಡುತ್ತಿದ್ದ ಈ ರಾವಣನ ಪಚೀತಿಯನ್ನು ನೋಡಿ ತನ್ನ ಬೊಚ್ಚು ಬಾಯಿ ಅಗಲಿಸಿ ನಕ್ಕನಂತೆ ಮಗು ಅಂಗದ. ಹೀಗೆ ಚತುರ್ದಶ ಭುವನ ಸಲ್ಲಣನಾದ ರಾವಣನನ್ನೇ ಆಟದ ಸಾಮಾನಾಗಿ ಬಳಸಿದ ಪೋರ ಅಂಗದ. ಇನ್ನು ಧರ್ಮ ಸಂಕಟದ ಕ್ಲಿಷ್ಟ ಸಂದರ್ಭದಲ್ಲಿ ಆಪದ್ಧರ್ಮವಾಗಿ ವಾಲಿಯನ್ನು ತನ್ನ ಮಾರಕ ಶರದಿಂದ ಘಾಸಿಗೊಳಿಸಿದ ಶ್ರೀರಾಮ. ವಾಲಿಯು ಮರಣ ಶಯ್ಯೆಯಲ್ಲಿರುವಂತೆ ಮ್ಲಾನ ವದನನಾಗಿದ್ದ ಪುತ್ರ ಅಂಗದನಿಗೆ ಸುಗ್ರೀವನು ಸಮ್ಮತಿಸುವಂತೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ತನ್ಮೂಲಕ ವಾಲಿಗೆ ಸಹಜವಾಗಿದ್ದ ಪುತ್ರನ ಭವಿಷ್ಯದ ಬಗೆಗಿನ ಆತಂಕ ದೂರ ಮಾಡುತ್ತಾನೆ. ವಾಲಿಗೆ ಶ್ರೀರಾಮ ಅದೆಂಥ ಭರವಸೆ ನೀಡುತ್ತಾನೆಂದರೆ ಈ ತಬ್ಬಲಿ ಅಂಗದನು ಇನ್ನು ಮುಂದೆ ಜೀವಿತಾವಧಿಯುದ್ದಕ್ಕೂ ರಘುವಂಶದ ರಕ್ಷಣೆಯಲ್ಲಿರುತ್ತಾನೆ ಎಂದು ಘೋಷಿಸುತ್ತಾನೆ. ಯಾರಿಗುಂಟು ಯಾರಿಗಿಲ್ಲ. ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನ ದೈವತ್ವದ ಸೋಂಕಿನ ರಕ್ಷಣೆ. ಬ್ರಹ್ಮಾಂಡದ ಯಾವುದೇ ಶಕ್ತಿಯಿಂದಲೂ ಇನ್ನು ನನ್ನ ಮಗನನ್ನು ಏನೂ ಮಾಡಲಾಗದು, ಅವನು ಸುರಕ್ಷಿತ ಎಂಬ ಭಾವದೊಡನೆ ವಾಲಿಯು ಮೋಕ್ಷವನ್ನು ಹೊಂದುತ್ತಾನೆ. ಈ ಭಯಸದೆ ಬಂದ ಭಾಗ್ಯದಿಂದ ಅಂಗದನೇನು ಅಹಂಕಾರ ಪಡುವುದಿಲ್ಲ, ಚಿಕ್ಕಪ್ಪ ಸುಗ್ರೀವನನ್ನು ದ್ವೇಷಿಸುವುದೂ ಇಲ್ಲ. ಬದಲಿಗೆ ಸುಗ್ರೀವನ ಆಜ್ಞಾನುವರ್ತಿಯಾಗಿರುತ್ತಾನೆ. ಸೀತಾನ್ವೇಷಣೆಗೆ ದಕ್ಷಿಣ ದಿಕ್ಕಿಗೆ ಹೊರಟ ಸೇನೆಯ ನಾಯಕತ್ವ ವಹಿಸಿದ ಯುವರಾಜ ಅಂಗದ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಅವಧಿ ಮೀರಿದರೂ ಸೀತಾದೇವಿಯ ಇರವನ್ನು ಹುಡುಕಲಾಗದೆ ಹತಾಶೆ ಹೊಂದುತ್ತಾನೆ. ಪ್ರಾಯೋಪವೇಶದ ಮಾತನ್ನೂ ಆಡುತ್ತಾನೆ. ಕೆಲವು ಅನಪೇಕ್ಷಿತ ನುಡಿಗಳನ್ನು ಹೇಳುತ್ತಾನೆ. ಸಹಜವಾಗಿಯೇ ಯುವಕರಿಗಿರುವ ಸ್ವಲ್ಪ ಆತುರದ ಅವಸರದ ಸ್ವಭಾವವನ್ನು ಹೊಂದಿದ್ದ ಅಂಗದನನ್ನು ತಿದ್ದಿ ದಾರಿಗೆ ತರುತ್ತಾರೆ ಅನುಭವಿ ಜಾಂಬವಂತಾದಿಗಳು. ಹರಿ ಕಾಸಸ್ ವರಿ, ಅವಸರ ಆತಂಕಕ್ಕೆ ಕಾರಣವಾಗುತ್ತದೆ ಎಂಬಂತೆ ಈ ಅಂಗದನ ಪಾಡಾಗಿತ್ತು. ಇನ್ನು ಯುದ್ಧಾರಂಭಕ್ಕೆ ಸ್ವಲ್ಪವೇ ಮುನ್ನ ಸಾರಿ ಕೊಂದರೆ ಪಾಪವಿಲ್ಲ ಎಂಬ ತನ್ನ ಉದಾತ್ತ ನಿಲುವಿಗೆ ಖ್ಯಾತನಾಗಿದ್ದ ಶ್ರೀರಾಮ ಅಂಗದನನ್ನು ರಾವಣನೊಂದಿಗೆ ಸಂಧಿಗೆ ಕಳುಹಿಸುತ್ತಾನೆ. ಈ ಪ್ರಕರಣ ಅಂಗದ ಸಂಧಾನವೆಂದೇ ಜನಜನಿತವಾಗಿದೆ. ಅಮಿತೋತ್ಸಾಹದಿಂದಲೇ ಲಂಕೆಗೆ ಹಾರಿದ ಅಂಗದ ನೇರವಾಗಿ ರಾವಣನ ಆಸ್ಥಾನ ಪ್ರವೇಶಿಸಿ ತನ್ನ ಬಾಲವನ್ನೇ ಸುರುಳಿಸುತ್ತಿ ಆಸನವಾಗಿಸಿ ಕುಳಿತುಕೊಳ್ಳುತ್ತಾನೆ. ನಂತರ ಸೀತಾಮಾತೆಯನ್ನು ಶ್ರೀರಾಮನಿಗೊಪ್ಪಿಸಿ ಶರಣು ಬಂದರೆ ಹಿತ ಎಂಬ ನೀತಿಯ ವಾಕ್ಯಗಳನ್ನು ಆಡುತ್ತಾನೆ. ಆ ಸಂದರ್ಭದಲ್ಲಿ ರಾವಣಾದಿಗಳು ಭೇದ ಪ್ರಯೋಗಿಸಿ ಅಂಗದನ ದಾರಿ ತಪ್ಪಿಸಲು ನೋಡುತ್ತಾರೆ. ವಿವಿಧ ಪ್ರಲೋಭನೆಗಳನ್ನೊಡ್ಡುತ್ತಾರೆ. ರಾಜ ರಾವಣ, ಮಂತ್ರಿ ಪ್ರಹಸ್ತಾದಿಗಳು ಅಂಗದನಿಗೆ ನಿನ್ನ ಪಿತನಾದರೂ ಲೋಕವಿಖ್ಯಾತ, ಅಲ್ಲದೆ ನಮ್ಮ ಲಂಕೆಯೊಂದಿಗೆ ಮಿತ್ರತ್ವವನ್ನು ಹೊಂದಿದ್ದ, ನಿನ್ನ ತಂದೆಯನ್ನು ಮೋಸದಿಂದ ಕೊಂದವನ ಪಕ್ಷದಲ್ಲಿದ್ದೀಯೇ, ಇನ್ನೂ ಕಾಲ ಮಿಂಚಿಲ್ಲ, ನಮ್ಮೊಡನೆ ಸೇರು, ನಿನ್ನ ವಿರೋಧಿಯಾದ ಹಿತಶತ್ರು ಸುಗ್ರೀವಾದಿಗಳನ್ನು ನಿವಾರಿಸಿ ನಿನಗೆ ಕಿಷ್ಕಿಂಧೆಯ ಪಟ್ಟ ಕಟ್ಟುತ್ತೇವೆ ಎಂದು ಮುಂತಾಗಿ ದುರ್ಬೋಧನೆ ಮಾಡುತ್ತಾರೆ.
ಆದರಣೀಯ ಕೇಳುಗರು ಗಮನಿಸಬೇಕು, ಮನಸ್ಸು ಚಂಚಲ, ಆದ್ದರಿಂದ ಮರ್ಕಟಕ್ಕೆ ಹೋಲಿಸುತ್ತಾರೆ. ಇಲ್ಲಿ ಅಂಗದನದ್ದಂತೂ ಸಾಕ್ಷಾತ್ ಮರ್ಕಟನದ್ದೇ ಮನಸ್ಸು. ಎಷ್ಟು ಚಾಂಚಲ್ಯವಿರಬೇಡ. ಆದರೆ ಅಲ್ಲಿದ್ದುದು ವಾಲಿಪುತ್ರ ಅಂಗದ ಮಾತ್ರವಲ್ಲ, ಶ್ರೀರಾಮನ ಪ್ರಭಾವಲಯದಲ್ಲಿದ್ದ ಅಂಗದ. ಎಷ್ಟೊಂದು ದೃಢ ಚಿತ್ತವನ್ನು ಹೊಂದಿದ್ದನೆಂದರೆ, ನನ್ನ ಪಿತನು ದುರ್ಮಾರ್ಗಿಯಾಗಿ ಸತ್ತು ಹೋದ, ನೀನು ನನ್ನ ಪಿತನ ಮಿತ್ರನಾದುದರಿಂದ ಹೇಳುತ್ತೇನೆ ರಾವಣ, ಪಿತನೆಂತೂ ಅಳಿದ, ಪಿತನ ಮಿತ್ರನಾದರೂ ಉಳಿಯಲಿ ಎಂಬ ಅಪೇಕ್ಷೆ ಎಂದು ಚಮತ್ಕಾರದ ಮಾತುಗಳನ್ನಾಡುತ್ತಾನೆ. ಇನ್ನು ಕೆಲವು ಲೇಖಗಳ ಪ್ರಕಾರ ರಾವಣನ ಆಸ್ಥಾನದ ಮಧ್ಯದಲ್ಲಿ ತನ್ನ ಪಾದವನ್ನು ಊರಿ ನಿಂತ ಅಂಗದನು ದಾನವ ಪ್ರಮುಖರಿಗೆ ಸವಾಲೆಸೆಯುತ್ತಾನೆ. ಯಾರಾದರೂ ನನ್ನ ಈ ಊರಿದ ಪಾದವನ್ನು ಎತ್ತಿದರೆ ನಾನು ಸೋತೆನೆಂದು ಒಪ್ಪಿಕೊಳ್ಳುತ್ತೇನೆ, ಅದಲ್ಲದಿದ್ದರೆ ನೀವು ಸೋತೆವೆಂದು ಒಪ್ಪಬೇಕು ಎಂಬುದೇ ಆ ಕುತೂಹಲಕರ ಸವಾಲಾಗಿತ್ತು. ಈ ಪಂಥಾಹ್ವಾನವನ್ನು ಸ್ವೀಕರಿಸಿದ ರಾಕ್ಷಸರನೇಕರು ಅಂಗದನ ಪಾದವನ್ನು ಎತ್ತಲು ವ್ಯರ್ಥ ಪ್ರಯತ್ನಪಟ್ಟರು. ನಂತರ ಇಂದ್ರಜಿತೂ ಸೋತಾಗ ಸ್ವಯಂ ರಾವಣನೇ ಸಿಂಹಾಸನದಿಂದೆದ್ದು ಅಂಗದನ ಸವಾಲನ್ನು ಸ್ವೀಕರಿಸಲು ಅನುವಾದನು. ಆದರೆ ಆ ಕ್ಷಣದಲ್ಲಿ ರಾವಣನ ರಾಜ ಕಿರೀಟವನ್ನು ಹಾರಿಸಿದ ಅಂಗದ ಛಂಗನೆ ನೆಗೆದು ಲಂಕೆಯ ಆಚೆಗಿನ ಶ್ರೀರಾಮನ ಪಾಳೆ ಸೇರಿದನು. ಈ ರೀತಿಯಾಗಿ ಅಂಗದ ಸಂಧಾನ ಯಶಸ್ವಿಯಾಗದಿದ್ದರೂ ಮುಂದೆ ಯೋಗ್ಯನಾದ ರಾಜನಾಗಲು ಅಂಗದ ಶಕ್ತ, ಅರ್ಹ ಎಂಬುದನ್ನು ಇದು ತೋರಿಸಿಕೊಟ್ಟಿತು. ಉತ್ತಮ ರಾಜನೀತಿಜ್ಞ ಎಂಬುದು ಶ್ರುತವಾಯಿತು, ಪರಾಕ್ರಮವು ಸಾಬೀತಾಯಿತು. ಇನ್ನು ರಕ್ಕಸ ವಾನರರ ನಡುವಿನ ಲಂಕಾ ಕಾಳಗದಲ್ಲಿ ಯುವರಾಜನಿಗೊಪ್ಪುವಂತೆ ಕೆಚ್ಚಿನಿಂದ ಕಾದಿದ ಅಂಗದ ನರಾಂತಕ, ಮಹಾಪಾರ್ಶ್ವ ಮುಂತಾದ ಅಸುರ ವೀರರನೇಕರನ್ನು ಸಂಹರಿಸುತ್ತಾನೆ. ಹಾಗೆ ಅಂಗದನ ಜೀವನದ ಬಗ್ಗೆ ರಾಮಾಯಣದಲ್ಲಿ ಹೆಚ್ಚು ವಿವರಣೆ ಲಭ್ಯವಿದ್ದಂತಿಲ್ಲ. ಪತಿವ್ರತೆ ತಾರೆಯ ಮಗನಾದ ಅಂಗದ ವಾನರ ಶ್ರೇಷ್ಠ ಮೈಂದನ ಹಿರಿಯ ಮಗಳನ್ನು ವಿವಾಹವಾಗಿ ಧ್ರುವ ಎಂಬ ಮಗನನ್ನು ಪಡೆಯುತ್ತಾನೆ. ಸುಗ್ರೀವನ ತರುವಾಯ ಕಿಷ್ಕಿಂಧೆಯ ರಾಜನಾಗುತ್ತಾನೆ. ಜೀವಿತದುದ್ದಕ್ಕೂ ಶ್ರೀರಾಮನ ಕೃಪೆಗೆ ಪಾತ್ರನಾಗುತ್ತಾನೆ. ಪ್ರಿಯ ಶ್ರೋತೃಗಳೇ, ಸಮಕಾಲೀನ ಸಮಾಜಕ್ಕೆ ಹೋಲಿಸಿದಾಗ ಅಂಗದನಂತಹ ರಾಯಭಾರಿಯ ಬಗ್ಗೆ ಹೇಳಲೇಬೇಕಾಗುತ್ತದೆ. ರಾಯಭಾರದ ವಿಚಾರ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ದೂತನಾಗಿ ಬಂದವರು ಯಾವ ರೀತಿಯಿಂದಿರಬೇಕು, ರಾಯಭಾರಿಯ ಧರ್ಮವೇನು ಇತ್ಯಾದಿಗಳನ್ನು ಸವಿವರವಾಗಿ ಹೇಳುತ್ತದೆ ಅಂಗದ ಸಂಧಾನದ ಮೂಲಕ ರಾಮಾಯಣ ಮಹಾಕಾವ್ಯ. ಎಷ್ಟೋ ಮಂದಿ ರಾಯಭಾರಿಗಳೆನಿಸಿಕೊಂಡವರು ತಮ್ಮ ಅನ್ನದಾತರ ವಿರುದ್ಧವೇ ಪಿತೂರಿ ಹೂಡಿ ತಾಯಿನಾಡಿನ ವಿರುದ್ಧವೇ ಮಸಲತ್ತು ಮಾಡಿದ್ದು ಚರಿತ್ರೆಯಲ್ಲಿ ಮಾತ್ರವಲ್ಲದೆ ಪ್ರಸ್ತುತ ಕಾಲಘಟ್ಟದಲ್ಲೂ ನಡೆಯುತ್ತಲಿವೆ. ಇಂಥ ಉಂಡ ಮನೆಗೆ ಎರಡು ಬಗೆಯುವ ವಂಚಕರಿಂದ ಸಂಪದ್ಭರಿತ ಭಾರತವು ಸುಲಭವಾಗಿ ದಾಳಿಕೋರರ, ಲೂಟಿಕೋರರ ಸುತ್ತಾಯಿತು ಎಂಬುದರ ಬಗ್ಗೆ ಈಗಂತೂ ನಿಜ ಚಿತ್ರಣ ಒಂದೊಂದಾಗಿ ಹೊರಬರುತ್ತಲಿವೆ. ಅದಲ್ಲದಿದ್ದರೆ ಅಜೇಯವಾಗಿದ್ದ ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತಿತ್ತೆ. ಅಪ್ರತಿಮ ವೀರರಾದ ರಜಪೂತರ ಶೌರ್ಯ ಸಾಹಸ ವ್ಯರ್ಥವಾಗುತ್ತಿತ್ತೆ. ಶಿವಾಜಿಯಂಥ ಶಕ ಪುರುಷನನ್ನು ಲೋಕಕ್ಕೆ ನೀಡಿದ ಮರಾಠರ ಅವನತಿಯಾಗುತ್ತಿತ್ತೆ. ಚಿಂತಿಸಬೇಕಾದ ವಿಷಯ. ನೈತಿಕತೆ, ರಾಜನಿಷ್ಠೆ, ಪ್ರಾಮಾಣಿಕತೆ ಮೂರ್ತಿವೆತ್ತಂತಿದ್ದ ಅಂಗದ ನಮ್ಮೆಲ್ಲ ರಾಯಭಾರಿಗಳಿಗೆ, ರಾಜದೂತರುಗಳಿಗೆ, ಅಂಬಾಸಡರ್ಸ್, ರಾಜಪ್ರತಿನಿಧಿಗಳಿಗೆ, ರಾಯಲ್ ರೆಪ್ರೆಸೆಂಟೇಟಿವ್ಸ್ ದಾರಿದೀಪದಂತಿದ್ದಾನೆ, ಮಾರ್ಗದರ್ಶಕದಂತಿದ್ದಾನೆ. ಅಂಗದನ ಸ್ವಾಮಿನಿಷ್ಠೆ, ಚುರುಕುತನ ಮಾತೃರಾಷ್ಟ್ರವನ್ನು ವಿದೇಶದಲ್ಲಿ ಪ್ರತಿನಿಧಿಸುವ ಎಲ್ಲರಿಗೂ ಆಗಿರಲಿ. ಆ ಮೂಲಕ ಭಾರತ ಮಾತೆಯ ಪ್ರತಿಷ್ಠೆ, ಗೌರವಾದರಗಳು ಹೆಚ್ಚಾಗಲಿ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.